ಅಂತಿಮ ಪಂದ್ಯ. ಎಲ್ಲರ ಚಿತ್ಕಾರ ಚಪ್ಪಾಳೆಗಳು ಬರಲಿ ಬರಲಿ ಚಿತ್ಕಾರ ಬರಲಿ. ನಿಮ್ಮ ಅಭಿಮಾನದ ಕ್ರೀಡೆ ಇದು. ಕಿಚ್ಚಿನ ಕಾಗಿಚ್ಚಿನ ಮೈ ಬೆವರಿನ ಮೈ ನೆತ್ತರಿನ ರಣಭೈರವನ ಆಟ ಇದು. ರಣಭೈರವನಾಗಿ ರಥನ್ ಕಳೆದ ಪಂದ್ಯದಲ್ಲಿ ಅದ್ಭುತ ಸಾಧನೆ ಮಾಡಿದ. ರಾಯಲ್ಸ್ ವಿರುದ್ಧ 1 ಅಂಕದ ಗೆಲುವು. ಋಷಿ ಸಾಯಿ ತಂಡಕ್ಕೆ ಒಂದು ಬೋನಸ್ ಅಂಕ ಲಭಿಸಿದೆ. ಆನಂದ್ ನಾಯರ್ ರೈಲ್ವೆ ತಂಡದ ಸೂಪರ್ ಫಾಸ್ಟ್ ಎಂಜಿನ್ ತಂಡದ ಮುನ್ಪಡೆ ಆಟಗಾರ. ಎಂಜಿನ್ ಇದ್ರೇನೆ ರೈಲು ಮುಂದೋಗೋದು. ತಂಡದ ಬೆನ್ನೆಲುಬು ರೈಡರ್ ಆನಂದ್ ನಾಯರ್. ಬೆಂಗಾಲ್ ವಾರಿಯರ್ಸ್ ಹಾಗೂ ಬೆಂಗಳೂರು ಬುಲ್ಸ್ ತಂಡದ ಪ್ರತಿನಿಧಿಸಿದ ಪ್ರೊ ಕಬಡ್ಡಿ ಖ್ಯಾತಿ ಆಟಗಾರ ಕಿರಣನ ಪ್ರಯತ್ನ ವಿಫಲವಾಗ್ತಾ ಇದೆ. ಅವನ ನಿರೀಕ್ಷೆ ಹುಸಿಯಾಯಿತು. ಅವನ ಹಾರಿ ಬಂದ ಆನಂದ್ ನಾಯರ್ ಸೂಪರ್ ರೈಡರ್. The most famous and fabulous player of the tournament. ಜನಮೆಚ್ಚಿದ ಆಟಗಾರ ಮಾಡಿ ನೋಡಿ ಅವನ ಆಟದ ಪ್ರದರ್ಶನ. 3-1 in favor of 4-1 in favor of Right Bill Taxi ಬೆಂಗಳೂರು. 3 ಅಂಕಗಳ ಅಂತರದ ಮುನ್ನಡೆಯನ್ನು ಕಾದಿಸಿಕೊಳ್ತಾರೆ. ಅಂಗವನ್ನು ಗಳಿಸಿಕೊಂಡ ಈಗ ಸಾಯಿ ತಂಡಕ್ಕೆ ಅಂಜನ್ ಮಾಡಿದ್ದಾನೆ. ತಂಡದ ನಾಯಕ ಲೋಹಿತ್, ಮನೋಜ್, ಅಂಜನ್ ಡಿಫೆಂಡರ್ಗಳಾಗಿ ತಂಡವನ್ನು ಕಾಯ್ದುಕೊಳ್ತಾ ಇದ್ದಾರೆ. ನಾಯರ್ ಸೂಪರ್ ಫಾಸ್ಟ್ ರೈಡರ್. ತಂಡ ಆರೋಗ್ಯ ಸಂಘದ ಬೆನ್ನೆಲುಬು ಅಂತ ಹೇಳ್ಬೋದು, ಬೆನ್ನೆಲುಬು ರೈಡರ್ ಅಂತ ಹೇಳ್ಬೋದು ಆನಂದ್ ನಾಯರ್. ಈಗ ಮಾಧ್ಯಮದ ನಾಯರ್ನನ್ನ ಆಕ್ರಮಣಕಾರಿ ಆಟದ ಪ್ರದರ್ಶನ ಇದೀಗ ನೀಡುತ್ತಾ ಇದೆ. ಜೋಗ್ಯಾನಂದ ಪಕ್ಕ ಕೂತಾನಲ್ಲ. ಎಸ್ ರಥನ್ ಅದ್ಭುತ ಪ್ರದರ್ಶನ. ಬ್ಯಾಕ್ ಕಿಕ್ ನೇರ ಎದುರಾಳಿಯ ತಲೆಗೆ ಒಂದು ಬಾಲ ಸ್ಪರ್ಶ ಹಾಕುವುದೊಂದಿಗೆ ರಥನ್ ಯೋಗಿ ದಾಳಿ ಭಾಗದ ಆಟಗಾರ ಮಿಂಚಿನ ಸಂಚಲನ ಪಾದಚರಣೆಯಲ್ಲಿ ಸೋಮ ಆತನ ಸ್ಪರ್ಶಗೊಳಗಾಗಿದೆ. ಯೋಗಿ ಉಜ್ವಲ ಆಟಗಾರ, ಭರವಸೆಯ ದಾಳಿಗಾರ ಋಷಿ ಸಾಯಿ ತಂಡಕ್ಕೆ 5-5ರಲ್ಲಿ ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. 1 ಸೆಕೆಂಡ್ ಅಂತ ಹೌದು. ಅಲ್ಲಿ ಫೈನಲ್ ಬಂದ್ಬಿಟ್ಟು ಆಲ್ಬರ್ಟ್ ಮಾಡ್ಬಿಟ್ಟಲ್ಲಿ ಆಲ್ಬರ್ಟ್ ಫಸ್ಟ್ ಫೈನಲ್ ಸೆಲೆಕ್ಟ್ ಆಗೈತೆ. ಒತ್ತೊಂದಿನಲ್ಲಿ ಕಿರಣ್ ನನ್ನ 1 ಅಂಕವನ್ನು ಗಳಿಸಿಕೊಡ್ತಾ 6-5ರಲ್ಲಿ. ಕಳೆದ ಪಂದ್ಯದ ಗೆಲ್ಲರು ಮಾರಿ ಜನಮೆಚ್ಚಿದ ಹುಡುಗ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅದ್ಭುತ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಇಂಥ ಸಾಧನೆ ಮಾಡಿದ ಅತಿ ವಿರಳ ಪ್ಲೇಯರ್ಗಳು ನಮಗೆ ಸಿಗ್ತಾರೆ. ನಿಜವಾಗ್ಲೂ ಫಸ್ಟ್ PUC ಹುಡುಗ ಇಂಥ ಸಾಧನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರ ಚಪ್ಪಾಳೆ ಲೋಹಿತ್ಗೋಸ್ಕರ ಬರಲಿ. ನಾವು ಕೂಡ ಒಂದು ಬಲಿಷ್ಠ ತಂಡದವರೆಗೂ ಈ ರೀತಿ ಆಡಿದ್ದಿಲ್ಲ. ಏನು ಹಿರಿಯರಿಗೆ ಸಹಜವಾಗಿ ಬಲ ಮತ್ತು ಗಲಾಟೆಯ ಅನುಭವಿಗಳು ಕಿರಿಯರನ್ನ ಇದ್ದಾರೆ. ಗುದ್ದು ಕೆರವಿದ್ದಾರೆ ರಥನ್. ಹಿರಿಯ ಆಟಗಾರನಾಗಿ ಚಶ್ಮಾ ಚಂದ್
ಸತತ 3 ಸಕ್ಸಸ್ಫುಲ್ ರೈಡಿಂಗ್ ಪಾಯಿಂಟ್ಗಳಂತಿದೆ. ಇದಕ್ಕೆ ಕೋರಿಕೆ ಮೇಲೆ ತರಬೇತುದಾರರಾಗಿ ನಮ್ಮ ಬಲರಾಮನ್ ಅವರು ಹಿರಿಯರು, ಅವರ ಒಂದು ಟ್ಯಾಲೆಂಟೆಡ್ ಮೊಮೆಂಟ್ ಅಲ್ಲಿ ಆನಂದನ ಒಳಭಾಗದಲ್ಲಿ ಇಳಿಸಿದ್ರು. ಆನಂದ್ ಯೂಸ್ಫುಲ್ ಆಗ ಒಳ ಕ್ಯಾಚ್. ಮರಗಳ ನಡುವೆ ವಾದ್ಯುದ್ಧಗಳ ನಡುವೆ ಯುದ್ಧ ಇಲ್ಲಿ ಸಾಗ್ತಾ ಇದೆ. ತೇರಿನ ಬೇಡಿ ದೊಡ್ಡಬಳ್ಳಾಪುರ ಅಂದ್ರೆ ಕಬಡ್ಡಿ ಅಂದ್ರೆ ತೇರಿನ ಬೇಡಿ. ನಮ್ಮ ರಂಗರಾಜನವರ ಶ್ರಮಕ್ಕೆ, ಅವರ ಪ್ರಯತ್ನಕ್ಕೆ, ಅವರ ಪ್ರಾಮಾಣಿಕತೆಗೆ ನಾವು ಸಾಕಷ್ಟು ಹೊಗಳಬೇಕು. ಎಷ್ಟು ಹೊಗಳು ಸಾಲದು. ನಮ್ಮ ಅಶ್ವಥ್, ನಮ್ಮ ಲಕ್ಷ್ಮಣ್, ನಮ್ಮ ಹರೀಶ್, ನಮ್ಮ ವಿಜಯ್ ಕುಮಾರ್, ಜಗದೀಶ್, ಮಹೇಶ್ ಎಲ್ಲರೂ ಕೂಡ ಹಿರಿಯರು. ಅವರು ಆ ಕಾಲದಲ್ಲಿ ಪ್ಲೇಯರ್ ಆಗಿದ್ರು, ಈ ಕಾಲದಲ್ಲಿ ಕೂಡ ನಿವೃತ್ತಿ ಆದ್ರೂ ಕೂಡ ಕಬಡ್ಡಿಯಿಂದ ಸೇವೆಯಿಂದ ನಿವೃತ್ತಿ ಆಗಿಲ್ಲ. ರಥನ್ ದಾಳಿ ವಿಭಾಗದಲ್ಲಿ ಮನೋಜ್ ಮಧುಕೀರಣ್ಣನ ಮುಟ್ಟದ ಪ್ರಯತ್ನ. ಮನೋಜ್ ಭಯ ಅನುಭವಿ ಕಿಲಾಡಿ, ತಂಡದ ಹಿರಿಯ ಆಟಗಾರ ಕೂಡ. ಕಿರಣನಿಗೆ ಮುಂದಿನ ನೇತೃತ್ವವನ್ನು ರೂಪಿಸಿಕೊಳ್ಳುವಂತ ಎಚ್ಚರಿಕೆ ಆಟಕ್ಕೆ ಮೊರೆ ಹೋಗುವಂತೆ. in favor of Railway Factory Bengaluru. ಬೋನಸ್ ಅಂಕ ಗಳಿಸಿಕೊಂಡಿದ್ದಾನೆ ಕಿರಣ್. 11-8. ಶ್ರೀಧರ್ ಅವರು ನಮ್ಮ ಬೆಂಗಳೂರು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಗೌರವ ಕಾರ್ಯದರ್ಶಿ ಇದೀಗ ಆಗಮಿಸಿದರೆ ಅವರನ್ನು ಮುಕ್ತ ಕಣ್ಣಿಂದ ಸ್ವಾಗತಿಸ್ತಾ ಇದ್ದೀನಿ. ಎಸ್, ಇದೀಗ ಕಿರಣ್ ಮುಟ್ಟದ ಪ್ರಯತ್ನ. ಎಸ್ ರೈಲ್ ಎಂಜಿನ್ ಮೇಲೆ ಬೋಗಿಗಳ ಕಥೆ ಇನ್ನೇನು ಗೊತ್ತಿಲ್ಲ. ಸೊ ರೈಲ್ ಎಂಜಿನ್ ಗೆ ಗುದ್ದಿದ್ದಾರೆ, ಚಕ್ಕರ್ ಕೊಟ್ಟಿದ್ದಾರೆ ಮನೋಜ್ ಮತ್ತು ಕಿರಣ್. ಪ್ರೇಕ್ಷಕರಿಗೆ ಪ್ರಮುಖ ದಾಳಿಗಾರ ಯೋಗಿ ಅಂಕಣದ ಒಳಭಾಗದಲ್ಲಿ ಮ್ಯಾಚ್ ಅದ್ಭುತವಾಗಿದೆ. 11-11 ಜ್ವರ ಚಪ್ಪಳ ಬರಲು ಸಮಬಲದಲ್ಲಿ ಪಂದ್ಯ ಸಾಕ್ತಾರೆ. ಮತ್ತೊಂದು ರೈಲ್ವೆ ಎಂಜಿನ್, ಇದು ಫಾಸ್ಟೆಸ್ಟ್ ಇಂಜಿನ್, ಬುಲೆಟ್ ಟ್ರೈನ್ ಇದ್ದಂಗೆ. ಸ್ವಲ್ಪ ಹುಷಾರ ಬ್ರೇಕ್ ಹಾಕಿ ಆಡ್ತಾ ಇದ್ರೆ, ಯಾಕಂದ್ರೆ ಗೊತ್ತು ಎದುರಲ್ಲಿ ಟಕ್ಕರ್ ಹೊಡಿತಾರೆ, ಟ್ರ್ಯಾಕ್ ಕಳ್ಕೊಬೇಕಾಗುತ್ತೆ ಅಂತ. ಪ್ರೇಕ್ಷಕರ ಹುಚ್ಚೆತ್ತಿ ಕುಡಿತಾರೆ, ಹುಬ್ಬೇರ್ತಾ ಇದೆ. ಯಾರು ಜ್ವರ ಚಪ್ಪಾಳ ಚಿತ್ಕಾರ ಬರಲಿ. ಇದು ಫೈನಲ್ ಮ್ಯಾಚ್, ನಾಳೆ ಇರೋದಿಲ್ಲ. ಎಲ್ಲ ಖಾಲಿ ಮಾಡಿ ಇವತ್ತೇ ಜಾಲಿ. ಸೋಮ ಯುವ ಕಿಲಾಡಿ, ಬಾಗಲಕೋಟೆ ಮೂಲದ ಪ್ರತಿಭೆ, ರೈಲ್ವೆ ಸ್ಥಾನ ಪ್ರತಿನಿಧಿಸಿದ ಚೆಸ್ಟ್ ಮೆಟ್ರೋಲ್. ಹನ್ನೆರಡು ಮಿಂಚಿನ ದಾಳಿಯಲ್ಲಿ ಸಾಕ್ತಾ ಇದೆ. ಸೂಪರ್ ದಾಳಿ ಎಂಬ ಬಂತು. ಬರ್ತದೆ. ದಯವಿಟ್ಟು ಒಂದೇ ಒಂದು ಗಂಜೂಸ್ ಎಲ್ಲ ಆಯ್ತು. ಚಳಿ ಹೋಗ್ಬೇಕಂದ್ರೆ ಚಪ್ಪಾಳೆ ಬರೀರಿ, ಚಪ್ಪಾಳೆ ಬರ್ಲಿ. ಚೀತ್ಕಾರ ಚಪ್ಪಾಳೆ ಬಂದ್ರೆ ಆಟಗಾರರಿಗೆ ಅದ್ಭುತ ಅನುಭವ, ಒಂದು ಪಾಸಿಟಿವ್ ಎನರ್ಜಿ ಕಂಡು ಚಪ್ಪಾಳೆ ಅನ್ನೋದು. ರಥನ್ ಮಿಂಚು, ಸಂಚು, ಹೊಂಚು ಎಲ್ಲ ಇದೆ ಈ ಪಂದ್ಯದಲ್ಲಿ. ಹಿರಿಯರಿಗೆ ಟಕ್ಕರ್ ಕೊಡಲು ಕಿರಿಯರು. 13 ಜನ ಚಕ್ರದಲ್ಲಿ ಹಿರಿಯ ಕಿರಿಯರ ಜೂನಿಯರ್ಸ್ ವರ್ಸಸ್ ಸೀನಿಯರ್ಸ್ ಮ್ಯಾಚ್. ದ್ವಿತೀಯಾರ್ಧಕ್ಕೆ ಚಲನೆ, ಚಪ್ಪಾಳೆ ಬರಲಿ. ಲೋಹಿತ ದಾಳಿ ಭಾಗದಲ್ಲಿ ನಿಜವಾಗ್ಲೂ ಒಬ್ಬ PUC ವಿದ್ಯಾರ್ಥಿ ಇಷ್ಟು ಒಟ್ಟಿಗೆ most famous and fabulous player of the tournament. ನಿಜವಾಗ್ಲೂ ಅವನ ಆಟ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಎದ್ದು ಆಡೋಣ ಅನ್ಸುತ್ತೆ, ನಿಮಗೆ ಅನಿಸುತ್ತೆ, ಎದ್ದು ಹೋಗ್ಬೋಣ ಅನಿಸ್ತಾ ಇದೆಯಾ. ಚಪ್ಪಾಳೆ ಬರಲಿ ಅವನಿಗೋಸ್ಕರ.
ಜೋರ ಚಪ್ಪಾಳೆ. ಕಿರಣ್ ತಪ್ಪಿಸಿದ್ದಾನೆ. ತನ್ನ ಮೇಲಿನ ಸಮತೋಲನ ತಾಳ್ಮೆಯನ್ನು ಕಳ್ಕೊಂಡಿದ್ದಾನೆ. ವಿಚಲಿತನಾಗಿ ಕಿರಣ್ ಹೊರಭಾಗದಲ್ಲಿದ್ದಾನೆ. ಪ್ರಮುಖ ರೈಡರ್ ಮತ್ತೊಂದು ನೀಡಿದ್ದಕ್ಕೆ ಮಧು ಹಿರಿಯ ರಾಷ್ಟ್ರೀಯ ಕ್ರೀಡಾಪಟು ಆನಂದ್ ಕಳೆದ ಬಂದಿದ್ದ ಒಬ್ಬ ಯಶಸ್ವಿ ಅದೃಷ್ಟ ಆಟಗಾರ ಬಲರಾಮಣ್ಣವರು. ಅದು ಯಾವ ಮೋಡಲ್ಲಿ ಅದೇನು ಕಥೆ ಗೊತ್ತಿಲ್ಲ. ಒಂದೇ ಒಂದು ಸೆಕೆಂಡ್ ಅಲ್ಲಿ ನಿರ್ಧಾರ ಮಾಡಿದ್ರು. ಆ ಒಂದು ಸೆಕೆಂಡ್ ನಿರ್ಧಾರ ತಂಡಕ್ಕೆ ಗೆಲುವು ಕೊಟ್ಕೊಟ್ಟು ಒಂದು ರೀತಿ ಸ್ಟಾರ್ ರೈಡರ್ ಸ್ಟಾರ್ ಆಟಗಾರ RWFಗೆ ಆನಂದ ಒಂದು ಮನವಿ ನೀಡಿದ್ದ. RWF ನಿಟ್ಟಿಸಿರು ಬಿಟ್ಟು ರಾಯಲ್ಸ್ ವಿರುದ್ಧ ಗೆದ್ರು. ಸ್ವಲ್ಪ ಯಾಮಾರಿದ್ರು, ರಾಯಲ್ಸ್ ವಿರುದ್ಧ ಸೋಲ್ತಾ ಇದ್ರು. ಎಸ್, ಅನುಭವಿ ಕೋಚ್ ಆದಾಗ ಅನುಭವ ಅಲ್ಲಿ ವರ್ಕೌಟ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಪರ್ಫೆಕ್ಟ್. ರೋಹಿತ್ ಜುಮುಕಿಲಾಡಿ ಆಟದ ವೈಖರಿ ನೋಡಿ. ಒಂಚೂರು ಜೋರ ಚಪ್ಪಾಳೆ ಬರಲಿ ಅವ್ರಿಗೋಸ್ಕರ ರೀ. ಇನ್ನೂ ಫಾಸ್ಟ್ ರೈಡ್ ಮಾಡ್ತಾರೆ ನಾವು. ನಿಜವಾಗ್ಲೂ ಅವನ ಆಟವನ್ನು ಮೆಚ್ಚಲೇಬೇಕು. ಏನೇ ಆಗಲಿ, ಸೋಲಾಗ್ಲಿ ಗೆಲುವಾಗ್ಲಿ ಬೇರೆ ವಿಚಾರ. ಅವನ ಆಟದ ವೈಖರಿ ಜೋರ ಚಪ್ಪಾಳೆ ಅವ್ರಿಗೋಸ್ಕರ ಬರಲಿ. ನನ್ನ ಆಟಿಯಷ್ಟು ಉಸ್ಮಾರಿ ಮುಂದಿನ ದಿನಗಳಲ್ಲಿ ಅವನು ಮಿಂಚಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ಗೊಲ್ಲಳ್ಳಿ ಕುಗ್ರಾಮದಲ್ಲಿ ಜನಿಸಿರ್ತಾರೆ. ಬಡ ಕುಟುಂಬದಲ್ಲಿ ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ದಾನೆ. RWF ತಂಡದ ಪರವಾಗಿ 16-14 ರೈಲ್ವೆ ದಾಳಿಯಲ್ಲಿ ಸಾಕಾಗ ಎದುರಾಳಿನ ಮುಟ್ಟುವಂತ ಪ್ರಯತ್ನ ಆತನ ಬಂಧಿಸೋದಕ್ಕಾಗಿ ಅಂಜನನ ನಿರೀಕ್ಷೆ ಹುಸಿಯಾಗಿದೆ. ಗ್ಯಾಪ್ ಕೊಟ್ಟರು. ಗ್ಯಾಪ್ ಅಲ್ಲಿ ನಿಲ್ಲಿಸಿದ್ದಾನೆ ಹಿರಿಯ ಆಟಗಾರ. ರಂಜನ್ ತಂಡದ ನಾಯಕ. ಈತರು ಕೂಡ ಶ್ರೀಸಾಯಿ ತಂಡವನ್ನು ಕಟ್ಟಿ ಬೆಳೆಸುವಲ್ಲಿ ಯುವಕರನ್ನ ತರಬೇತಿಯನ್ನ ನೀಡ್ತಾ ಇಂದಿಗೂ ಕೂಡ ಶ್ರೀಸಾಯಿ ತಂಡದ ಒಂದು ಕ್ಯಾಚ್ ಹೊಡಿಯೋದಿಲ್ಲ. ಅವನು ಮ್ಯಾಚ್ ಕೊಡ್ತೀನಿ ಆಡಿರೋ ಒಂದು ಕ್ಯಾಚ್ ಹೊಡಿಲ್ಲ. Once again, engine, railway engine versus ಶ್ರೀಸಾಯಿ ನೆಲಮಂಗಲ. ನೆಲಮಂಗಲ ಸ್ಟೇಷನ್ ಅಲ್ಲಿ ಇಳಿಬೇಕು ಅಂತ ಕೇಳ್ತಾರೆ. ಅವ್ನು ನಿಲ್ಲಲ್ಲ ಅಂತ ನಾನು ಸೂಪರ್ ಫಾಸ್ಟ್ ಅಂತಾರೆ. ನೆಲಮಂಗಲ ನಿಲ್ಲೇಬೇಕು ಅಂತಾರೆ. ಅದು ಆಗ್ತಾ ಇಲ್ಲ. ಸ್ಟೇಷನ್ ಮಾಸ್ಟರ್ ಸಿಗ್ನಲ್ ಸಿಗ್ತಾ ಇಲ್ಲ. ಇದೀಗ ನಾಳೆಗೆ ಇದ್ರು ಕೂಡ ನಮ್ಮ ಗೊಲ್ಲಳ್ಳಿ ಮೂಲದ ಪ್ರತಿಭೆ ಶ್ರೀಸಾಯಿ ಬಹುತೇಕ ನಿರ್ಣಾಯಕ. जुआरा रेड गोस्ट नरसिंह युव खिलाड़ी अद्भुत रैडर ಕೂಡ ಈತರು ಕೂಡ ನಮ್ಮ ಗೊಲ್ಲಳ್ಳಿ ಗ್ರಾಮದ ಹುಡುಗ. ಜಂಪ್ ಮಾಡ್ತಾ ನೋಡ್ಕೋ. ಜಂಪ್ ಅಂಕಕ್ಕಾಗಿ ಅನುಸಾಸಾಲಿ ಪಡ್ತಾ ಇದ್ದಾನೆ. ಹಿರಿಯ ಆಟಗಾರ ರವಿನಂದನ ಡೇಂಜರಸ್ ಡಿಫೆಂಡರ್. 21-14 ನೆಲಮಂಗಲದಲ್ಲಿ ನಿಲ್ಲಬೇಕು ಅಂತ ಕಟ್ಟಿ ಹಾಕಕ್ಕೆ ಪ್ರಯತ್ನ ನಡೀತಾ ಇದೆ. ನತ್ತಿತ ತೀರ್ಪನ್ನ ರೋಗಗುಡಿ ಖ್ಯಾತಿಯ ರೆಫರಿ ಆಗಿರ್ತಕ್ಕಂಥ ಸಮೀರ್ ನೀಡ್ತಾ ಇದ್ದಾರೆ. ಪ್ರಕಾಶ್, ಅರುಣ್ ಕುಮಾರ್, ಮೋಹನ್ ಮತ್ತು ರಾತ್ರಿ ಗುಡಿಕೆಗಾರರಾಗಿ ನಂಜೇಶ್ವರ್, ಸಹಗುಡಿಕೆಗಾರರಾಗಿ ಶ್ರೀನಿವಾಸರು, ಟೈಮ್ ಆಪರೇಟರ್ ಆಗಿ ವೇಣುಗೋಪಾಲ್.
71-70. 4 ಅಂಕಗಳ ಅಂತರ. ಹಿರಿಯ ಆಟಗಾರ ತನ್ನ ಶಿಷ್ಯನನ್ನು ಬಂಧಿಸಿದ್ದಾನೆ. ದರ್ಶನ್ನ ಶಿಷ್ಯ ಆತ. ಗುರು ಶಿಷ್ಯರ ನಡುವೆ ಗುರುವಿಗೆ ಮೇಲುಗೈ. ದರ್ಶನ್ ಇದ್ರು ಕೂಡ ಶ್ರೀ ಸಾಯಿತ್ರದ ಮಾಜಿ ಆಟಗಾರ. ಗುರು ಶಿಷ್ಯರ ನಡುವೆ ಗುರುವಿಗೆ ಮೇಲುಗೈ ಲಭಿಸ್ತಾನೆ. ಅನುಭವ, ಪರ್ಫೆಕ್ಷನ್, ಪರ್ಫಾರ್ಮೆನ್ಸ್ ಯಾವುದು ರಿಸಲ್ಟ್ಗೆ ಓರಿಯೆಂಟೆಡ್ ಆಗಿದೆ. ಸೊ ಹಾಗಾಗಿ Parale one shot. Hey, यारो ये तुम कहाँ? ओ सही. गिरे इन्हें निकलते हैं. चलो अब. Yes. ಸುಳ್ಳು ಬರ್ತಾರಲ್ಲ, ಚಪ್ಪಾಳೆ ಬರ್ತಾರಲ್ಲ, ಬರಬೇಕು, ಚೀತ್ಕಾರ ಬರಬೇಕು. ಇದು ಸ್ವಲ್ಪ ಕೆಲ ಖಾಲಿ ಖಾಲಿ ಮಾಡಿ ಬೇಗ ಜಾಲಿ ಜಾಲಿ ನಿರ್ಣಾಯಕ ನಿಮಿಷಗಳು. ಆದ್ರೆ ಇದು ಮೆಮೊರಬಲ್ ಟೂರ್ನಮೆಂಟ್ ಆಯ್ತು. ನಮ್ಮ ಶ್ರಾವಣ್ ಗೌಡ್ರು, ನಮ್ಮ ಷಣ್ಮುಖಂ ಸರ್ ಅವರು ಹಿಂದೆ ನಿಂತು ಮಾರ್ಗದರ್ಶನ ನೀಡಿದ್ರು. ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಕ್ರೀಡಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ರಂಗರಾಜಣ್ಣ, ಕ್ಯಾಶಿಯರ್ ಲಕ್ಷ್ಮಣ, ಅಶ್ವಥ್ ಅವರು, ರಂಗರಾಜ್ ಅವರು, ರಂಗಣ್ಣ ಅವರು, ಮಹೇಶ್ ಅವರು, ಇವರೆಲ್ಲರ ಪರಿಶ್ರಮ. ನಮ್ಮ ಹರೀಶ ಹಿರಿಯ ಆಟಗಾರನಾಗಿ ವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಎಲ್ಲ ಹಿರಿಯ ಕಿರಿಯ ಆಟಗಾರರಲ್ಲಿ ಸಾಥ್ ಮಾಡಿದ್ದಾರೆ. ನಮ್ಮ ಆರ್.ಐ. ಲಕ್ಷ್ಮೀ ನರಸಿಂಹಣ್ಣವರು ಕಬಡ್ಡಿ ಕ್ರೀಡಾಪಟುವಾಗಿ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ರು ಕೂಡ ಕಬಡ್ಡಿಗೆ ಎಲ್ಲಿಲ್ಲದ ಪ್ರೋತ್ಸಾಹವನ್ನು ನೀಡ್ತಾ ಈ ನೆಲದಲ್ಲಿ ಒಂದು ಕೂಡ ಸಣ್ಣ ಕಪ್ ಚಿಕ್ಕಿದೆ. ನಿಜವಾಗ್ಲೂ ನಿಮ್ಗೋಸ್ಕರ ಆ ಎಲ್ಲ ಅಭಿನಂದನೆಗಳು ನಿಮ್ಗೋಗ್ಬೇಕು. ನೀವು ನಿಮ್ಗೋಸ್ಕರ ಒಂದು ಜೋರ ಚಪ್ಪಾಳೆ ಹೊಡ್ಕೊಳ್ಳಿ ಪ್ಲೀಸ್. ನಿಮಗಾಗಿ ಒಂದು ಚಪ್ಪಾಳೆ ನಿಮಗೋಸ್ಕರ. ನಿಮ್ಮಿಂದ ಒಂದು ಕ್ರೀಡಾಪಟು ಯಶಸ್ವಿ ಕಂಡಿದೆ. ಒಂದು ಸಣ್ಣ ಅಹಿತಕರ ಘಟನೆ ಜರುಗದಂತೆ ನೀವು ತಾಳ್ಮೆ ಸಂಯಮದಿಂದ ಈ ಕಬಡ್ಡಿಯನ್ನ ನೋಡಿದ್ದೀರಾ, ಕಬಡ್ಡಿಯನ್ನ ಆಶೀರ್ವದಿಸಿದ್ದೀರಾ. ಕಬಡ್ಡಿ ಕ್ರೀಡಾಪಟುಗಳಿಗೆ ನಿಮ್ಮ ಆಶೀರ್ವಾದವೇ ದೈವ ಬಲ ಇದ್ದರು. ಪಂದ್ಯ 25-17. ಇದೀಗ ಸೂಪರ್ ಟ್ಯಾಕಲ್ ಸೋಮಣ್ಣ ಬಂದಿದ್ದಾರೆ. 27-19, 27-19, 25-19, 25-19, 21. ಇದರೊಂದಿಗೆ ಪಂದ್ಯ ಮುಕ್ತಾಯ.